ಎಲ್ಲರಿಗೂ ನಮಸ್ಕಾರ. ಪೈಥಾನಲ್ಲಿ ನೆಕ್ಸ್ಟ್ ಕಾನ್ಸೆಪ್ಟ್ ಯಾವ್ದು ನೋಡ್ತೀವಿ ಅಂತ ಹೇಳಿದ್ರೆ ಸ್ಟ್ಯಾಕ್. ಫಸ್ಟ್ ಸ್ಟ್ಯಾಕ್ ಅಂದರೆ ಏನಂತ ಅರ್ಥ ಮಾಡ್ಕೊಳ್ಳೋಣ ಚಾಪ್ಟರ್ ಒಳಗೆ ಹೋಗೋಕ್ಕೆ ಮುಂಚೆ, ಓಕೆನಾ. ಸ್ಟ್ಯಾಕ್ ಅನ್ನೋದು ಒಂದು ಡೇಟಾ ಸ್ಟ್ರಕ್ಚರ್ ಕಾನ್ಸೆಪ್ಟ್. ಡೇಟಾ ಸ್ಟ್ರಕ್ಚರ್ ಅಂದರೆ ಏನಂತ ಹೇಳಿದ್ರೆ, ಒಂದು ಡೇಟಾನ, ಒಂದು ಇನ್ಫಾರ್ಮೇಷನ್ನ ನಾವು ಯಾವ ಥರ ಆರ್ಗನೈಸ್ ಮಾಡ್ಕೊಂಡು ಇಟ್ಕೊಂಡಿರ್ತೀವಿ. ಸಿನ್ಸ್ ಆ ಥರ ನಾವು ಆರ್ಗನೈಸ್ ಆಗಿ ಮಾಡ್ಕೊಂಡು ಇಟ್ಕೊಂಡಿದ್ರೆ, ಒಂದು ಸ್ಟ್ರಕ್ಚರ್ ವೇ ಅಲ್ಲಿ ಆ ಇನ್ಫಾರ್ಮೇಷನ್ನ ನಾವು ಸ್ಟೋರ್ ಮಾಡಿ ಇಟ್ಕೊಂಡಿದ್ರೆ, ಲೇಟರ್ ನಾವು ಯಾವಾಗ ಬೇಕಾದರೂ ಆ್ಯಕ್ಸಸ್ ಮಾಡೋಕ್ಕೆ ಈಸಿಯಾಗಿರುತ್ತೆ. ಯೂಸರ್ಗಾಗಿರಲಿ ಯಾರಿಗೇ ಆಗಿರಲಿ ಒಂದು ಡೇಟಾನ ನಾವು ಆರ್ಗನೈಸ್ ಮಾಡ್ಕೊಂಡಿರೋದ್ರಿಂದ ನಮಗೇನಾಗುತ್ತೆ, ಲೇಟರ್ ನಾವು ವಿ ಕ್ಯಾನ್ ಆ್ಯಕ್ಸಸ್ ಈಸಿಲಿ. ಎಕ್ಸಾಂಪಲ್ ಲೈಬ್ರರಿನೇ ನಾನು ಕೊಡ್ತೀನಿ. ಲೈಬ್ರರಿಯಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಬುಕ್ಸ್ ನಮಗೆ ಸಿಗುತ್ತೆ ಅಲ್ವಾ. ಡಿಫ್ರೆಂಟ್ ಟೈಪ್ಸ್ ಆಫ್ ಬುಕ್ಸ್ ಸಿಗುತ್ತೆ ಅನ್ನೋವಾಗ ಎಲ್ಲ ಬುಕ್ಸು ಕ್ಲಮ್ಸಿಯಾಗಿದ್ದರೆ ನಮ್ಮಿಂದ ಪರ್ಟಿಕ್ಯುಲರ್ ಬುಕ್ನ ಫೈಂಡ್ ಔಟ್ ಮಾಡೋಕ್ಕೆ ಈಸಿಯಾಗಿರುತ್ತಾ? ಇರಲ್ಲ. ನಾವೇನು ಮಾಡ್ತೀವಿ, ಹುಡ್ಕೋಕ್ಕೆ ಕಷ್ಟ ಆಗುತ್ತೆ ಅಲ್ವಾ. ಸರ್ಚಿಂಗ್ ಇಸ್ ಡಿಫಿಕಲ್ಟ್ ಅಲ್ವಾ ಅಲ್ಲಿ. ಅಲ್ಲಿ ನಾವೇನು ಮಾಡ್ತೀವಿ, CS ಒಂದು ಕಡೆ, ಹಿಸ್ಟ್ರಿ ಒಂದು ಕಡೆ, ಎಕನಾಮಿಕ್ಸ್ ಒಂದು ಕಡೆ, ಮ್ಯಾಥಮೆಟಿಕ್ ರಿಲೇಟೆಡ್ ಬುಕ್ಸ್ ಒಂದು ಕಡೆ ಇಕ್ಕವಾಗ ಏನಾಗ್ತೀವಿ, ನನಗೆ ಪರ್ಟಿಕ್ಯುಲರ್ ಬುಕ್ ಬೇಕು ಅಂದಾಗ ನಾನು CS ಬುಕ್ ಬೇಕು ಅಂತ ಹೇಳಿದ್ರೆ CS ರ್ಯಾಕಲ್ಲಿ ಹೋಗಿ ನಾನು ಹುಡುಕ್ಬೋದು. ಅಲ್ಲಿ ಏನಾಗುತ್ತೆ, ನೀಟಾಗಿರೋದ್ರಿಂದ ಒಂದು ಆರ್ಗನೈಸ್ ಮ್ಯಾನರಲ್ಲಿ ಅಲ್ಲಿ ಫಾಲೋ ಮಾಡೋದ್ರಿಂದ ನನಗೆ ಯಾವಾಗ ಬೇಕಾದರೂ ಬುಕ್ಸ್ ನಾನು ಈಸಿಯಾಗಿ ತೊಗೊಳ್ಬೋದು, ಈಸಿಯಾಗಿ ಇಟ್ಕೊಳ್ಬೋದು ಅಲ್ವಾ. ಇಲ್ಲಿ ಏನಾಗುತ್ತೆ, ಟೈಮ್ ಸೇವ್ ಆಗುತ್ತೆ. ಸೇಮ್ ಕಾನ್ಸೆಪ್ಟ್ ಇನ್ ಡೇಟಾ ಸ್ಟ್ರಕ್ಚರ್. ಒಂದು ಡೇಟಾನ ನಾವು ಯಾವ ಥರ ಸೇವ್ ಮಾಡಿಕೊಂಡಿರ್ತೀವಿ, ಒಂದು ಸ್ಟ್ರಕ್ಚರ್ ವೇಯಲ್ಲಿ ಸ್ಟೋರ್ ಮಾಡ್ಕೊಂಡಿರೋದ್ರಿಂದ ಲೇಟರ್ ವಿ ಕ್ಯಾನ್ ಆ್ಯಕ್ಸಸ್ ಇಟ್ ಈಸಿಲಿ. ಅರ್ಥ ಆಯ್ತಲ್ವಾ. ಡೇಟಾ ಸ್ಟ್ರಕ್ಚರಲ್ಲಿ ಒಂದು ಕಾನ್ಸೆಪ್ಟೇ ಸ್ಟ್ಯಾಕ್. ಸ್ಟ್ಯಾಕ್ ಅಂದರೆ, ಈಗ ನಾನು ಫಸ್ಟ್ ಎಕ್ಸಾಂಪಲ್ ಹೇಳ್ಬಿಡ್ತೀನಿ. ಈ ಒಂದು ಇಮೇಜ್ ನೋಡಿ, ಬುಕ್ಸೆಲ್ಲ ಯಾವ ಥರ ಅರೇಂಜ್ ಮಾಡಿದ್ದಾರೆ, ಒಂದಾದಮೇಲೆ ಒಂದು. ಫಸ್ಟು ಯಾವ ಬುಕ್ನ ಇಟ್ಕೊಂಡಿರ್ತಾರೆ, ಬ್ಲೂ ಕಲರ್ ಬುಕ್ನ ಫಸ್ಟ್ ಇಟ್ಟಿರ್ತಾರೆ, ಆಮೇಲೆ ಆರೆಂಜ್, ಆಮೇಲೆ ಪರ್ಪಲ್, ಆಮೇಲೆ ಗ್ರೀನ್, ಆಮೇಲೆ ಆರೆಂಜ್, ಆಮೇಲೆ ಸ್ಕೈ ಬ್ಲೂ, ಆಮೇಲೆ ಯೆಲ್ಲೋ, ಆಮೇಲೆ ಪರ್ಪಲ್, ಆಮೇಲೆ ಪಿಂಕು, ಆಮೇಲೆ ಇನ್ನೊಂದು ಬ್ಲೂ ಅಲ್ವಾ. ಇದನ್ನು ನಾನು ತೆಗಿಯೋವಾಗ ಏನು ಮಾಡ್ತೀನಿ, ನಾನು ಫಸ್ಟ್ ಇಕ್ಕಿರೋ ಬ್ಲೂನ ತೆಗಿತೀನಾ? ಇಲ್ಲ, ನಾನು ಲಾಸ್ಟಲ್ಲಿ ಇಟ್ಕೊಂಡಿರೋ ಆ ಒಂದು ಲೈಟ್ ಗ್ರೀನ್ನ ಮಾತ್ರ ನಾನು ತೆಗಿಯೋಕ್ಕೆ ಸಾಧ್ಯ. ಇವಾಗ ಲಾಸ್ಟಲ್ಲಿ ನಾನು ಬುಕ್ನ ತೆಗಿಯೋಕ್ಕೆ ಹೋದರೆ ನನ್ನಿಂದ ಏನಾಗುತ್ತೆ, ಅಲ್ಲಿ ಆ ರಿಮೈನಿಂಗ್ ಇರೋ ಸೆಂಟ್ರಲ್ಲಿರೋ ಬುಕ್ಸ್ ಎಲ್ಲ ಬಿಲ್ದೋಗುತ್ತೆ. ಅಲ್ಲಿ ಏನಾಗುತ್ತೆ, ಕ್ಲಮ್ಸಿ ಆಗುತ್ತೆ ಅಲ್ವಾ. ನಾನೇನು ಮಾಡಬೇಕು, ಲಾಸ್ಟಲ್ಲಿ ಒಂದು ಯಾವ ಬುಕ್ನ ಇಟ್ಕೊಂಡಿದ್ದೀನೋ ಅದನ್ನು ತೆಗೆದು ಪಕ್ಕಕ್ಕೆ ಇಟ್ಕೊಂಡ್ಬಿಟ್ಟು ಆಮೇಲೆ ನಾನು ಬ್ಲೂ ಕಲರ್ ಬುಕ್ನ ತಗೊಳ್ಬೇಕು. ಇಲ್ಲೇನಾಗುತ್ತೆ, ನಾನು ಯಾವ ಪ್ರಿನ್ಸಿಪಲ್ನ ಫಾಲೋ ಮಾಡ್ತೀನಿ, ಲಾಸ್ಟಲ್ಲಿರೋ ಬುಕ್ನ ಫಸ್ಟ್ ತೆಗಿತೀನಿ, ಫಸ್ಟಲ್ಲಿ ಇಟ್ಕೊಂಡಿರೋ ಬುಕ್ನ ನಾನು ಏನು ಮಾಡ್ತೀನಿ, ಬ್ಲೂ ಕಲರ್ನ ಲಾಸ್ಟಲ್ಲಿ ತೆಗಿತೀನಿ ಅಲ್ವಾ. ಇದನ್ನೇ ನಾವು ಸ್ಟ್ಯಾಕ್ ಅಂತ ಹೇಳ್ತೀವಿ. ಇಟ್ ಫಾಲೋಸ್ ಲಾಸ್ಟ್ ಇನ್ ಫಸ್ಟ್ ಔಟ್ ಪ್ರಿನ್ಸಿಪಲ್. ಲಾಸ್ಟಲ್ಲಿ ಏನು ಡೇಟಾ ಇರುತ್ತೋ ಅದು ಏನಾಗುತ್ತೆ, ಫಸ್ಟಲ್ಲಿ ರಿಮೂವ್ ಆಗುತ್ತೆ, ಲೈಕ್ ದಿಸ್ ಲೈಟ್ ಗ್ರೀನ್. ಫಸ್ಟಲ್ಲಿ ಇಕ್ಕಿರೋ ಎಲಿಮೆಂಟು ಆರ್ ಡೇಟಾ ಲಾಸ್ಟಲ್ಲಿ ರಿಮೂವ್ ಆಗುತ್ತೆ, ಲೈಕ್ ದಿಸ್ ಬ್ಲೂ ಕಲರ್ ಬುಕ್. ಅರ್ಥ ಆಯ್ತಲ್ವಾ. ಓಕೆ ಮ್ಯಾಮ್, ಈ ಸ್ಟ್ಯಾಕ್ನ ಲಾಸ್ಟಲ್ಲಿರೋ ಡೇಟಾನ ನಾನು ಫಸ್ಟಲ್ಲಿ ತೆಗಿಬೇಕು, ಫಸ್ಟಲ್ಲಿ ಇಕ್ಕಿರೋ ಡೇಟಾನ ನಾನು ಲಾಸ್ಟಲ್ಲಿ ತೆಗಿಬೇಕು ಅಂತ ಹೇಳಿದ್ರೆ ಯಾವ ಕಾನ್ಸೆಪ್ಟಲ್ಲಿ ಇದನ್ನು ಯೂಸ್ ಮಾಡ್ತಾರೆ ಮ್ಯಾಮ್, ಸ್ಟ್ಯಾಕ್ ಎಲ್ಲಿ ಯೂಸ್ ಆಗುತ್ತೆ ರಿಯಲ್ ಟೈಮಲ್ಲಿ ಅಂತ ನೋಡಿದಾಗ, ಈ ಸ್ಟ್ಯಾಕ್ ಅನ್ನೋ ಒಂದು ಅಲ್ಗಾರಿದಮ್ ಆರ್ ಡೇಟಾ ಸ್ಟ್ರಕ್ಚರ್ ಎಲ್ಲಿ ಯೂಸ್ ಆಗುತ್ತೆ ಅಂತ ಹೇಳಿದ್ರೆ, ನಾವು ಒಂದು ಇಮೇಜ್ ಇಲ್ಲ ಅಂತ ಹೇಳಿದ್ರೆ ಒಂದು ವರ್ಡಲ್ಲಿ ನಾವು ಟೆಕ್ಸ್ಟ್ನ ಟೈಪ್ ಮಾಡೋವಾಗ ಇಮೇಜ್ ಎಡಿಟಿಂಗೇ ತಗೊಳ್ಳೋಣ. ಒಂದು ಇಮೇಜ್ನ ನಾನು ಎಡಿಟ್ ಮಾಡ್ತಿದ್ದೀನಿ, ಅದಕ್ಕೆ ಬ್ರೈಟ್ನೆಸ್ ಕೊಡ್ತೀನಿ, ಕ್ರಾಪ್ ಮಾಡ್ತೀನಿ, ಸ್ವಲ್ಪ ಐಬ್ರೋಸ್ ಎಲ್ಲ ನಾನು ತಿನ್ ಮಾಡ್ತೀನಿ, ಹೇರ್ ಸ್ಟೈಲ್ಸ್ ಮಾಡ್ತೀನಿ, ಇದೆಲ್ಲ ಮಾಡ್ತೀನಿ. ಒಂದು 10 ಎಡಿಟಿಂಗ್ನ ಮಾಡಿರ್ತೀನಿ ಆ ಒಂದು ಪಿಕ್ಚರ್ಗೆ. 10 ಟೈಪ್ ಆಫ್ ಎಡಿಟಿಂಗ್ ಮಾಡಿರ್ತೀನಿ. ಲಾಸ್ಟಲ್ಲಿ ಏನಾಗುತ್ತೆ, ನಾನೇನೋ ಒಂದು ತಪ್ಪಾಗಿ ಎಡಿಟ್ ಮಾಡಿಬಿಟ್ಟೆ. ಆ ತಪ್ಪಾಗಿ ಎಡಿಟ್ ಮಾಡೋವಾಗ ಏನಾಗುತ್ತೆ, ಅಲ್ಲಿ ನಾನು ಆ ಲಾಸ್ಟಲ್ಲಿರೋ ಒಂದೇ ಒಂದು ಎಡಿಟ್ನ ಮಾತ್ರ ರಿಮೂವ್ ಮಾಡಬೇಕು ಅಲ್ವಾ. ಆ ಥರ ರಿಮೂವ್ ಮಾಡೋಕ್ಕೆ ನಾನೇನು ಮಾಡ್ತೀನಿ, ಇಟ್ಕೊಂಡಿರೋ ಎಲ್ಲ ಇಮೇಜ್ನ ಡಿಲೀಟ್ ಮಾಡಿ ಮತ್ತೆ ಹೊಸ ಇಮೇಜ್ನ ತೊಗೊಂಡು ಮಾಡ್ತೀನಾ? ಇಲ್ಲ, ಒಂದೇ ಒಂದು ಆಪ್ಷನ್ ಏನು, ಆ್ಯಂಡು. Ctrl+Z ಕೊಟ್ಟಾಗ ಏನಾಗುತ್ತೆ, ಆ್ಯಂಡು ಆಗುತ್ತೆ. ಏನಾಗುತ್ತೆ, ಲಾಸ್ಟಲ್ಲಿ ನಾನು ಯಾವ್ದು ಎಡಿಟಿಂಗ್ ಮಾಡಿದ್ದೀನೋ ಅದೇನಾಗುತ್ತೆ, ರಿಮೂವ್ ಆಗುತ್ತೆ ಅಲ್ವಾ. ಓಕೆ, ಗೊತ್ತಿಲ್ದಿರ ಅದನ್ನು ರಿಮೂವ್ ಮಾಡಿಬಿಟ್ಟೆ, ನನಗೆ ಅದೇ ಎಡಿಟ್ ಬೇಕು ಅನ್ನೋವಾಗ ನನಗೆ ಇನ್ನೊಂದು ಆಪ್ಷನ್ ಇದೆ, ರೆಡು. Ctrl+R ಕೊಟ್ಟಾಗ ಏನಾಗುತ್ತೆ, ಹೋಗಿರೋ ಎಡಿಟ್ ನನಗೆ ಮತ್ತೆ ಬರುತ್ತೆ. ಇಲ್ಲೇನಾಗುತ್ತೆ, ಲಾಸ್ಟಲ್ಲಿ ನಾನು ಯಾವ್ದು ಮಾಡಿದ್ದೀನೋ ಅದನ್ನು ನಾನು ಫಸ್ಟಲ್ಲಿ ರಿಮೂವ್ ಮಾಡ್ಕೊಬೋದಾ, ಲಾಸ್ಟ್ ಎಡಿಟ್ ಆಗಿರೋದನ್ನ ನಾನು ಫಸ್ಟಲ್ಲಿ ರಿಮೂವ್ ಮಾಡ್ಕೊಬೋದಾ. ಇಲ್ಲಿ ಈ ಕಾನ್ಸೆಪ್ಟ್ನ, ಸ್ಟ್ಯಾಕ್ ಅನ್ನೋ ಒಂದು ಡೇಟಾ ಸ್ಟ್ರಕ್ಚರ್ ಕಾನ್ಸೆಪ್ಟ್ನ ಇಂಪ್ಲಿಮೆಂಟ್ ಮಾಡಿರ್ತಾರೆ. ಆ್ಯಂಡು ಆ್ಯಂಡ್ ರೆಡು ಅಲ್ಲಿ. ಇನ್ನೊಂದು ಎಕ್ಸಾಂಪಲ್ ಹೇಳಬೇಕು ಅಂತ ಹೇಳಿದ್ರೆ, ಒಂದು ವೆಬ್ಸೈಟ್ ಓಪನ್ ಮಾಡ್ತೀವಿ, ಒಂದು ಗೂಗಲ್ ಕ್ರೋಮ್ ಓಪನ್ ಮಾಡಿ, ಫಸ್ಟ್ ಒಂದು ವೆಬ್ ಪೇಜಲ್ಲಿ ನಾನು ಏನು ಮಾಡ್ತೀನಿ, ಇನ್ಸ್ಟಾಗ್ರಾಮ್ನ ಲಾಗಿನ್ ಮಾಡ್ಕೊಂಡಿರ್ತೀನಿ, ಇನ್ನೊಂದು ಪೇಜಲ್ಲಿ ಫೇಸ್ಬುಕ್ನ ಲಾಗಿನ್ ಮಾಡ್ಕೊಂಡಿರ್ತೀನಿ, ಇನ್ನೊಂದು ಪೇಜಲ್ಲಿ ನಾನು ವಾಟ್ಸಪ್ನ ಲಾಗಿನ್ ಮಾಡ್ಕೊಂಡಿರ್ತೀನಿ, ಇನ್ನೊಂದು ಪೇಜಲ್ಲಿ ನಾನೇನೋ ಒಂದು ವೆಬ್ಸೈಟ್ನ ಆ್ಯಕ್ಸಸ್ ಮಾಡೋಕ್ಕೆ ಓಪನ್ ಮಾಡಿರ್ತೀನಿ. ಟೋಟಲ್ ಬಂದು 4 ವೆಬ್ ಪೇಜಸ್ನ ಒಂದು ಕ್ರೋಮಲ್ಲಿ ಓಪನ್ ಮಾಡಿರ್ತೀನಿ. ಅದನ್ನು ಕ್ಲೋಸ್ ಮಾಡೋವಾಗ ನಾನು ಫಸ್ಟಿಂದ ಇನ್ಸ್ಟಾಗ್ರಾಮನ್ನು ಕ್ಲೋಸ್ ಮಾಡಿ ಮತ್ತು ಇದನ್ನು ಕ್ಲೋಸ್ ಮಾಡ್ತೀನಾ? ಇಲ್ಲ, ನಾನು ಲಾಸ್ಟಿಂದನೇ ಕ್ಲೋಸ್ ಮಾಡ್ತೀನಿ.
ಅಲ್ವಾ, ಅದು ನಾರ್ಮಲ್ ಅಲ್ವಾ ನಾವು ಕ್ಲೋಸ್ ಮಾಡೋದು. ಸೊ ಅಲ್ಲಿನೂ ಸ್ಟ್ಯಾಕ್ ಅನ್ನೋ ಒಂದು ಡೇಟಾ ಸ್ಟ್ರಕ್ಚರ್ನ ನಾವು ಯೂಸ್ ಮಾಡ್ತೀವಿ. ಲಾಸ್ಟ್ ಇನ್ ಫಸ್ಟ್ ಔಟ್ ಕಾನ್ಸೆಪ್ಟ್. ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ಮತ್ತೇನೆ ಒಂದು ಸರಿ ನೋಡಿ, ಇನ್ನೂ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ನನಗೆ ಕಮೆಂಟ್ಸಲ್ಲಿ ತಿಳಿಸಿ, ನಾನು ಡೀಟೇಲಾಗಿ ಹೇಳ್ಕೊಡ್ತೀನಿ. ಸೊ ವಾಟ್ ಈಸ್ ಸ್ಟ್ಯಾಕ್? ಸ್ಟ್ಯಾಕ್ ಅಂದರೆ ನಾನು ಹೇಳಿದೆಪ್ಪ, ಇದೊಂದು ಡೇಟಾ ಸ್ಟ್ರಕ್ಚರ್ ಕಾನ್ಸೆಪ್ಟ್ ಅಂತ ಡೆಫಿನೇಷನ್ ಕೊಟ್ಟಿದ್ದೀನಿ ನೋಡಿ. ಅ ಸ್ಟ್ಯಾಕ್ ಇಸ್ ಎ ಡೇಟಾ ಸ್ಟ್ರಕ್ಚರ್ ಆಫ್ ಆರ್ಡರ್ಡ್ ಐಟಮ್ಸ್ ಸಚ್ ದಟ್ ಐಟಮ್ಸ್ ಕ್ಯಾನ್ ಬಿ ಇನ್ಸರ್ಟೆಡ್ ಆ್ಯಂಡ್ ರಿಮೂವ್ಡ್ ಓನ್ಲಿ ಅಟ್ ಒನ್ ಎಂಡ್. ನಾನು ಹೇಳಿದೆ ಅಲ್ವಾ, ಒಂದು ಎಲಿಮೆಂಟ್ನ ನಾವು ಒಂದು ಸ್ಟ್ಯಾಕಲ್ಲಿ ಇನ್ಸರ್ಟ್ ಮಾಡಿರ್ತೀವಿ. ಟಾಪಲ್ಲಿರೋ ಎಲಿಮೆಂಟ್ ಏನಾಗುತ್ತೆ, ಫಸ್ಟ್ ರಿಮೂವ್ ಆಗುತ್ತೆ ಅಲ್ವಾ. ಲಾಸ್ಟಲ್ಲಿರೋ ಎಲಿಮೆಂಟ್ ಲಾಸ್ಟ್ ಅಂದರೆ ಏನು, ಟಾಪ್ ಎಲಿಮೆಂಟ್ ಫಸ್ಟ್ ರಿಮೂವ್ ಆಗುತ್ತೆ. ಅದು ರಿಮೂವ್ ಆಗೋವಾಗ ಒನ್ ಟೈಮ್ ಅದು ರಿಮೂವ್ ಆಗುತ್ತೆ. ಸೊ ಇದೇ ಸ್ಟ್ಯಾಕ್ ಅಂತ ಅರ್ಥ. ಸೊ ಸ್ಟ್ಯಾಕಲ್ಲಿ ನಾವು ಏನೆಲ್ಲ ಮಾಡ್ಬೋದು, ವಾಟ್ ವಿ ಕ್ಯಾನ್ ಡೂ ವಿತ್ ದ ಸ್ಟ್ಯಾಕಲ್ಲಿ ಏನೇನೆಲ್ಲ ಆಪ್ರೇಷನ್ ಮಾಡ್ಬೋದು ಅಂತ ನೋಡೋಣ. ಪುಷ್ ಅಂತ ಹೇಳಿದ್ರೆ ಏನೂ ಇಲ್ಲ, ಒಂದು ಡೇಟಾನ ಸ್ಟ್ಯಾಕಲ್ಲಿ ಇನ್ಸರ್ಟ್ ಮಾಡೋದನ್ನೇ ಈ ಸ್ಟ್ಯಾಕ್ ಟರ್ಮಿನಾಲಜಿಯಲ್ಲಿ ಪುಷ್ ಅಂತ ಹೇಳ್ತೀವಿ. ಪ್ಲೇಸ್ ಅನ್ ಐಟಮ್ ಆನ್ ದ ಸ್ಟ್ಯಾಕಲ್ಲಿ ಒಂದು ಎಲಿಮೆಂಟ್ನ ಪುಷ್ ಮಾಡೋದು, ಇನ್ಸರ್ಟ್ ಮಾಡೋದು, ಒಳಗೆ ಹಾಕೋದನ್ನು ನಾವು ಪುಷ್ ಅಂತ ಹೇಳ್ತೀವಿ. ಪೀಕ್ ಅಂತ ಹೇಳಿದ್ರೆ, ಇವಾಗ ಒಂದು 5 ಎಲಿಮೆಂಟ್ನ ಸ್ಟ್ಯಾಕಲ್ಲಿ ಹಾಕಿರ್ತೀನಿ. ಫಸ್ಟ್ ಎಲಿಮೆಂಟ್ ಲಾಸ್ಟ್ ಎಲಿಮೆಂಟ್ ಫಸ್ಟ್ ಆಗಿರುತ್ತಲ್ವಾ. ಆ ಫಸ್ಟ್ ಎಲಿಮೆಂಟ್ ಯಾವುದಿದೆ, ಟಾಪಲ್ಲಿ ಯಾವುದಿದೆ ಅಂತ ನನಗೆ ಹೇಳು ಅನ್ನೋದನ್ನೇ ನಾವು ಪೀಕ್ ಅಂತ ಹೇಳ್ತೀವಿ. ಪಾಪ್ ಅಂದರೆ ಲುಕ್ ಅಟ್ ದ ಐಟಮ್ ಆನ್ ದ ಟಾಪ್ ಆಫ್ ದ ಸ್ಟ್ಯಾಕ್ ಆ್ಯಂಡ್ ರಿಮೂವ್ ಇಟ್. ಪಾಪ್ ಅಂದರೆ ಟಾಪಲ್ಲಿರೋ ಫಸ್ಟ್ ಎಲಿಮೆಂಟ್ನ ರಿಮೂವ್ ಮಾಡು, ಅದೇ ಪಾಪ್. ಪುಷ್ ಅಂತ ಹೇಳಿದ್ರೆ ಒಂದು ಐಟಮ್ನ ಆರ್ ಡೇಟಾನ ಸ್ಟ್ಯಾಕಲ್ಲಿ ಇನ್ಸರ್ಟ್ ಮಾಡಬೇಕು. ಪೀಕ್ ಅಂತ ಹೇಳಿದ್ರೆ ಟಾಪಲ್ಲಿ ಇರೋ ಎಲಿಮೆಂಟ್ನ ಏನೂ ಮಾಡಬೇಡ, ನೀನು ನನಗೆ ವ್ಯೂ ಮಾಡಷ್ಟೇ. ಟಾಪಲ್ಲಿರೋ ಡೇಟಾನ ಏನಿದೆ, ಟಾಪಲ್ಲಿ ಏನು ಡೇಟಾ ಇದೆ ಅನ್ನೋದನ್ನು ನನಗೆ ತೋರಿಸು, ಅಷ್ಟೇ ಸಾಕು. ಪಾಪ್ ಅಂತ ಹೇಳಿದ್ರೆ ಟಾಪಲ್ಲಿರೋ ಎಲಿಮೆಂಟ್ನ ರಿಮೂವ್ ಮಾಡು ಅಷ್ಟೇ. ಸೊ ಫಸ್ಟೇ ಹೇಳಿದ್ದೆ, ಸ್ಟ್ಯಾಕ್ಸ್ ಅಂದರೆ ಇನ್ಡೆಪ್ತಾಗಿ ನೋಡೋಣ. ಆ ಸ್ಟ್ಯಾಕ್ ಇಸ್ ಎ LIFO, ಲಾಸ್ಟ್ ಇನ್ ಫಸ್ಟ್ ಔಟ್ ಡೇಟಾ ಸ್ಟ್ರಕ್ಚರ್. ಸೊ ಆ ಸ್ಟ್ಯಾಕ್ ಇಸ್ ಸಮಟೈಮ್ಸ್ ಆಲ್ಸೋ ಕಾಲ್ಡ್ ಎಸ್ ಎ ಪುಷ್ ಡೌನ್ ಸ್ಟೋರ್. ವಾಟ್ ಆರ್ ಸಮ್ ಅಪ್ಲಿಕೇಶನ್ ಆಫ್ ಸ್ಟ್ಯಾಕ್? ಪ್ರೋಗ್ರಾಮ್ ಎಕ್ಸಿಕ್ಯೂಷನ್, ಪಾಸಿಂಗ್, ಎವ್ಯಾಲ್ಯೂಯೇಟಿಂಗ್, ಪೋಸ್ಟ್ ಫಿಕ್ಸ್, ಎಕ್ಸ್ಪ್ರೆಷನ್. ಸೊ ಇದೆಲ್ಲ ನಾನು ನಿಮಗೆ ಡೀಟೇಲಾಗಿ ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಮಾಡುವಾಗ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತಾ ಬರ್ತೀನಿ. ಸೊ ನಾನು ಹೇಳಿದೆ, ಸ್ಟ್ಯಾಕ್ ಅಂದರೆ ಲಾಸ್ಟ್ ಇನ್ ಫಸ್ಟ್ ಔಟ್ ಡೇಟಾ ಸ್ಟ್ರಕ್ಚರ್, ಲಾಸ್ಟ್ ಇನ್ ಫಸ್ಟ್ ಔಟ್ ಪ್ರಿನ್ಸಿಪಲ್ನ ಫಾಲೋ ಮಾಡುತ್ತೆ. ಓಕೆ, ಇದರಲ್ಲಿ ಏನು ಪ್ರಾಬ್ಲಮ್ ಅಂತ ನೋಡೋಣ. ವಾಟ್ ಹ್ಯಾಪನ್ಸ್ ಇಫ್ ವಿ ಟ್ರೈ ಟು ಪಾಪ್ ಅನ್ ಐಟಮ್ ಆಫ್ ದ ಸ್ಟ್ಯಾಕ್ ವೆನ್ ದ ಸ್ಟ್ಯಾಕ್ ಈಸ್ ಎಂಟಿ? ಸೊ ಇವಾಗ ಸ್ಟ್ಯಾಕಲ್ಲಿ ಡೇಟಾನ ನಾನು ಇದೋ ಒಂದು ಇನ್ಫಾರ್ಮೇಷನ್ನ ಪುಷ್ ಮಾಡ್ತೀನಿ ಅಂತ ಹೇಳಿದ್ರೆ ಡೇಟಾ 1 by 1 ಸ್ಟೋರ್ ಆಗಿರುತ್ತೆ. ಸ್ಟ್ಯಾಕಲ್ಲಿ ಎಂಟಿ ಇರುತ್ತೆ. ಎಂಟಿ ಸ್ಟ್ಯಾಕಲ್ಲಿ ನಾನೇನಾದರೂ ಪಾಪ್ ಅಂದರೆ ನಾನೇನು ಹೇಳಿದೆ, ಟಾಪ್ ಎಲಿಮೆಂಟ್ನ ರಿಮೂವ್ ಮಾಡುತ್ತೆ ಅಂತ ಹೇಳಿದೆ. ಸೊ ಅದಲ್ಲಿ ಏನು ಡೇಟಾ ಇಲ್ದಿರೋ ನಾನೇನಾದರೂ ಪಾಪ್ ಮೆಥಡ್ನ ಯೂಸ್ ಮಾಡ್ಕೊಂಡು ಕೊಟ್ಟರೆ ಏನೇನಾದ್ರು ಬರುತ್ತೆ ಅಲ್ಲಿ, ಸ್ಟ್ಯಾಕ್ ಅಂಡರ್